ಆಗಮನ ಕಾಲದ 4ನೇ ಭಾನುವಾರ. ಮೊದಲನೇ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಆಹಾಜನಿಗೆ ಹೇಳಿದೇನೆಂದರೆ, ನಿನ್ನ ದೇವರಾದ ಸರ್ವೇಶ್ವರನಿಂದ ಒಂದು ಗುರುತನ್ನು ಕೇಳಿಕೋ. ಅದು ಪಾತಾಳದಷ್ಟು ಆಳದಲ್ಲೇ ಇರಲಿ, ಆಕಾಶದಷ್ಟು ಎತ್ತರದಲ್ಲೇ ಇರಲಿ, ಕೇಳು ಎಂದರು. ಅದಕ್ಕೆ ಆಹಾಜನು, ಇಲ್ಲ, ನಾನು ಗುರುತನ್ನು ಕೇಳುವುದಿಲ್ಲ, ಸರ್ವೇಶ್ವರನನ್ನು ಪರೀಕ್ಷಿಸುವುದಿಲ್ಲ ಎಂದನು. ಆಗ ಯೆಶಾಯನು, ದಾವೀದ ವಂಶಜರೇ, ಕೇಳಿರಿ, ಮಾನವರನ್ನು ಕೆಣಕಿದ್ದು ಸಾಲದೆಂದು ದೇವರನ್ನೇ ಕೆಣಕುತ್ತಿರುವಿರಾ? ಆಗಲಿ, ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು. ಹೀಗೂ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಯಾನ್ಯುಯಲ್ ಎಂದು ಆತನಿಗೆ ಹೆಸರಿಡುವಳು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆಗಮಿಸುತ್ತಿಹನಿದೋ ಮಹಿಮಾವಂತ ರಾಜಾದಿರಾಜನು, ಇವನೇ ಪ್ರಭು ಯುದ್ಧವೀರನು, ಶಕ್ತಿ ಸಮರ್ಥನು. ಇವನೇ ಪ್ರಭು ಯುದ್ಧವೀರನು, ಶಕ್ತಿ ಸಮರ್ಥನು. ಆಗಮಿಸುತ್ತಿಹನಿದೋ ಮಹಿಮಾವಂತ ರಾಜಾದಿರಾಜನು, ಇವನೇ ಪ್ರಭು ಯುದ್ಧವೀರನು, ಶಕ್ತಿ ಸಮರ್ಥನು. ಇವನೇ ಪ್ರಭು ಯುದ್ಧವೀರನು, ಶಕ್ತಿ ಸಮರ್ಥನು. ಒಡವೆಯೂ ಅದರಲ್ಲಿರುವುದೆಲ್ಲವೂ ಪ್ರಭುವಿನದೇ, ಜಗವೂ ಅದರ ಜೀವ ಜಂತುಗಳೆಲ್ಲವೂ ಆತನದೇ. ಕಡಲನ್ನು ತಳಪಾಯನಾಗಿಸಿದವನು ಆತನೇ, ಜಲರಾಶಿ ನಡುವೆ ಅದನ್ನು ಸ್ಥಿರಗೊಳಿಸಿದವನು ಆತನೇ. ಆಗಮಿಸುತ್ತಿಹನಿದೋ ಮಹಿಮಾವಂತ ರಾಜಾದಿರಾಜನು, ಇವನೇ ಪ್ರಭು ಯುದ್ಧವೀರನು, ಶಕ್ತಿ ಸಮರ್ಥನು. ಇವನೇ ಪ್ರಭು ಯುದ್ಧವೀರನು, ಶಕ್ತಿ ಸಮರ್ಥನು. ಆಗಮಿಸುತ್ತಿಹನಿದೋ ಮಹಿಮಾವಂತ ರಾಜಾದಿರಾಜನು, ಇವನೇ ಪ್ರಭು ಯುದ್ಧವೀರನು, ಶಕ್ತಿ ಸಮರ್ಥನು. ಇವನೇ ಪ್ರಭು ಯುದ್ಧವೀರನು, ಶಕ್ತಿ ಸಮರ್ಥನು. ಪ್ರಭುವಿನ ಶಿಖರವನು ಏರಬಲ್ಲವನಾರು, ಆ ನಿವಾಸದಲ್ಲಿ ನಿಲ್ಲಲು ಯೋಗ್ಯನಾರು. ಅಂಥವನಿರಬೇಕು ಶುದ್ಧ ಹಸ್ತನು, ಸುಮನಸ್ಕನು, ಅನಾಚಾರಕ್ಕೆ ಅಪ್ರಾಮಾಣಿಕತೆಗೆ ಒಲಿಯನವನು. ಆಗಮಿಸುತ್ತಿಹನಿದೋ ಮಹಿಮಾವಂತ ರಾಜಾದಿರಾಜನು, ಇವನೇ ಪ್ರಭು ಯುದ್ಧವೀರನು, ಶಕ್ತಿ ಸಮರ್ಥನು. ಇವನೇ ಪ್ರಭು ಯುದ್ಧವೀರನು, ಶಕ್ತಿ ಸಮರ್ಥನು. ಆಗಮಿಸುತ್ತಿಹನಿದೋ ಮಹಿಮಾವಂತ ರಾಜಾದಿರಾಜನು, ಇವನೇ ಪ್ರಭು ಯುದ್ಧವೀರನು, ಶಕ್ತಿ ಸಮರ್ಥನು.
ಎರಡನೆಯ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಪ್ರಿಯರೇ, ದೇವರಿಗೆ ಅತ್ಯಂತ ಪ್ರಿಯರು ಹಾಗೂ ದೇವಜನರಾಗಲು ಕರೆ ಹೊಂದಿದವರು ಆದ ರೋಮ್ ನಗರದ ನಿವಾಸಿಗಳೆಲ್ಲರಿಗೆ, ಕ್ರಿಸ್ತ ಯೇಸುವಿನ ದಾಸನು ಪ್ರೇಷಿತನಾಗಲು ಕರೆ ಹೊಂದಿದವನು, ದೇವರ ಶುಭ ಸಂದೇಶವನ್ನು ಸಾರಲು ನೇಮಕಗೊಂಡವನು ಆದ ಪೌಲನು ಬರೆಯುವ ಪತ್ರ. ನಮ್ಮ ತಂದೆಯಾದ ದೇವರು ಹಾಗೂ ಪ್ರಭುವಾದ ಯೇಸು ಕ್ರಿಸ್ತರು ನಿಮಗೆ ಕೃಪಾಶೀರ್ವಾದವನ್ನು, ಶಾಂತಿ ಸಮಾಧಾನವನ್ನು ಅನುಗ್ರಹಿಸಲಿ. ದೇವರು ತಮ್ಮ ಶುಭ ಸಂದೇಶವನ್ನು ನೀಡುವುದಾಗಿ ಪ್ರವಾದಿಗಳ ಮುಖಾಂತರ ಮುಂಚಿತವಾಗಿ ಪವಿತ್ರ ಗ್ರಂಥದಲ್ಲಿ ವಾಗ್ದಾನ ಮಾಡಿದರು. ಈ ಸಂದೇಶ ದೇವರ ಪುತ್ರನು ನಮ್ಮ ಪ್ರಭುವು ಆದ ಯೇಸು ಕ್ರಿಸ್ತರನ್ನು ಕುರಿತಾದದ್ದು. ಮನುಷ್ಯತ್ವದ ಮಟ್ಟಿಗೆ ಯೇಸು ದಾವೀದನ ವಂಶಜರು, ದೈವಿಕ ಪರಿಶುದ್ಧತೆಯ ಮಟ್ಟಿಗೆ ಇವರು ದೇವರ ಶಕ್ತಿಯನ್ನು ವ್ಯಕ್ತಪಡಿಸುವ ದೇವರ ಪುತ್ರ. ಸತ್ತು ಪುನರುತ್ಥಾನ ಹೊಂದಿ ಇದನ್ನು ಖಚಿತಪಡಿಸಿದವರು. ಇವರ ನಾಮ ಮಹಿಮೆಗೋಸ್ಕರವಾಗಿಯೇ ಸರ್ವ ಜನಾಂಗಗಳು ಇವರನ್ನು ವಿಶ್ವಾಸಿಸಿ ವಿಧೇಯರಾಗಿ ನಡೆಯುವಂತೆ ಮಾಡಲು ಪ್ರೇಷಿತನಾಗುವ ಸೌಭಾಗ್ಯ ನನ್ನದಾಯಿತು. ಆ ಯೇಸು ಕ್ರಿಸ್ತರ ಮುಖಾಂತರವೇ ದೇವರು ಈ ಭಾಗ್ಯವನ್ನು ನನಗೆ ಅನುಗ್ರಹಿಸಿದರು. ಯೇಸು ಕ್ರಿಸ್ತರಿಗೆ ಸ್ವಂತದವರಾಗಲು ಕರೆ ಹೊಂದಿರುವ ನೀವು ಕೂಡ ಈ ಸರ್ವ ಜನಾಂಗಗಳಲ್ಲಿ ಸೇರಿದ್ದೀರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ಈಗೋ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಯಾನುವೆಲ್ ಎಂದು ಆತನಿಗೆ ಹೆಸರಿಡುವಳು. ಇಮ್ಯಾನುವೆಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ. ಅಲ್ಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಕ್ರಿಸ್ತ ಯೇಸುವಿನ ಜನನದ ಪ್ರಕರಣ. ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚೆ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಆಕೆ ಗರ್ಭಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ. ಆಕೆಯ ಪತಿ ಜೋಸೆಫನು ನೀತಿವಂತನು. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ದಾವೀದ ವಂಶದ ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯನಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ. ಆಕೆ ಒಬ್ಬ ಮಗನನ್ನು ಹೆರುವಳು. ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು. ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಈಗೋ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಯಾನುವೆಲ್ ಎಂದು ಆತನಿಗೆ ಹೆಸರಿಡುವರು ಎಂಬುದಾಗಿ ಪ್ರವಾದಿಯ ಮುಖಾಂತರ ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು. ಇಮ್ಯಾನುವೆಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಆಗ ಜೋಸೆಫನು ಎಚ್ಚೆತ್ತು ದೇವದೂತನ ಆಜ್ಞೆಯ ಪ್ರಕಾರ ಮರಿಯಳನ್ನು ವಿವಾಹ ಮಾಡಿಕೊಂಡನು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಆ
ನೀಡಿದೆ ಸೃಷ್ಟಿಗೆ ಬೆಳಕೊಂದು, ಅದ್ಭುತ ಮಾಡಿಹ ದೇವರಿಂದು. ಹುಟ್ಟಿದೆ ಮಗುವು ಭುವಿಗಿಂದು, ಹಾಡೋಣ ಗೀತೆಯ ಹೊಸದೊಂದು, ಹಾಡೋಣ ಗೀತೆಯ ಹೊಸದೊಂದು. ದೇವಸುತನು ರಾಜಾಧಿರಾಜನು ಗೋದಲಿಯೊಳಗೆ ಚಲಿಸಿದರು. ಪ್ರೀತಿಯ ತೋರಲು ಶಾಂತಿಯ ನೀಡಲು ಧರೆಗೆಂದು ಬಂದಿಹರು. ಬಂಜರು ಬದುಕಿಗೆ ತಂಪೆರೆದ, ಕುಂದಿದ ಮನಕ್ಕೆ ಧ್ವನಿಯಾದ, ಹೃದಯದ ಮಂದಿರದಿ ಕ್ರಿಸ್ತನ ಬೆಳಕಿರಲಿ. ಹೃದಯದ ಮಂದಿರದಿ ಕ್ರಿಸ್ತನ ಬೆಳಕಿರಲಿ. ಹಾಡೋಣ ಹಾಡಿ ನಲಿಯೋಣ, ನರೆನಾದ ದೇವಗೆ ಸ್ತುತಿಸೋಣ. ಸಾರೋಣ ಎಲ್ಲೆಡೆ ಸಾರೋಣ, ಕ್ರಿಸ್ತನ ಜನಗಮ ಸಾರೋಣ. ಗ್ಲೋರಿಯಾ, ಗ್ಲೋರಿಯಾ, ಗ್ಲೋರಿಯಾ in excelsis Deo. ಮರಿಯಳ ಉದರದಿ ಜನ್ಮವ ತಾಳಿ, ಕ್ರಿಸ್ತರು ಧರೆಗೆ ಬಂದಿಹರು. ಪಾಪದ ಬಲೆಯಿಂದ ಮನುಜನ ಬಿಡಿಸಲು ರಕ್ಷಕರಾಗಿ ಜನಿಸಿಹರು. ಬಾಳಿನ ದುಃಖವು ಕರಗಿತು, ಹೃದಯದ ಕಣ್ಣೀರು ಹಿಂಗಿತು. ಬದುಕಿನ ಹಾದಿಯಲ್ಲಿ ಕ್ರಿಸ್ತನ ಒಲವಿರಲಿ. ಬದುಕಿನ ಹಾದಿಯಲಿ ಕ್ರಿಸ್ತನ ಒಲವಿರಲಿ. ಹಾಡೋಣ ಹಾಡಿ ನಲಿಯೋಣ, ನರೆನಾದ ದೇವಗೆ ಸ್ತುತಿಸೋಣ. ಸಾರೋಣ ಎಲ್ಲೆಡೆ ಸಾರೋಣ, ಕ್ರಿಸ್ತನ ಜನಗಮ ಸಾರೋಣ. ನೀಡಿದೆ ಸೃಷ್ಟಿಗೆ ಬೆಳಕೊಂದು, ಅದ್ಭುತ ಮಾಡಿಹ ದೇವರಿಂದು. ಹುಟ್ಟಿದೆ ಮಗುವು ಭುವಿಗಿಂದು, ಹಾಡೋಣ ಗೀತೆಯ ಹೊಸದೊಂದು, ಹಾಡೋಣ ಗೀತೆಯ ಹೊಸದೊಂದು.